ನಮ್ಮ ರಾಜ್ಯಾಧ್ಯಕ್ಷರಾದಂಥ ವೀರೇಂದ್ರಣ್ಣ ಆಗ್ಬೋದು, ಮಾನ್ಯ ಮಾಜಿ ಮುಖ್ಯಮಂತ್ರಿಯಾದಂಥ ಶ್ರೀ BS ಯಡಿಯೂರಪ್ಪ ಸಾಹೇಬರು, ನಮ್ಮ ಜಿಲ್ಲಾ ನಾಯಕರು, ಹಾಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಾಲಿ ಶಾಸಕರು, ಮಾಜಿ ಶಾಸಕರು, ಮಾಜಿ MP ಗಳು, ಎಲ್ಲ ನಮ್ಮ ಕ್ಷೇತ್ರದ ಮುಖಂಡರು, ಕಾರ್ಯಕರ್ತರು, ಈ ಜಿಲ್ಲಾ ಎಲ್ಲ ಪಕ್ಷದ ಕಾರ್ಯಕರ್ತರು ನಾನು ಅಭಿನಂದನೆ ಹೇಳ್ತೇನೆ. ಯಾಕಂದರೆ ಪಕ್ಷ ಗುರುತಿಸಿ ನಾವು ಮಾಡೋಂಥ ಕಾರ್ಯ, ಮಾಡೋಂಥ ಸಂಘಟನೆ, ನಮ್ಮ ಒಕ್ಕೂಟ, ಈ ಜಿಲ್ಲೆಯಲ್ಲಿ ನಾವೇನು ಸಂಘಟನೆ ಮಾಡ್ಕೊಂತ ಜಿಲ್ಲಾ ನಾಯಕರೆಲ್ಲರೂ ಗುರುತಿಸಿ, ನಮ್ಮ ರಾಜ್ಯ ನಾಯಕರು ಅದನ್ನ ಗುರುತಿಸಿ ಭಾಳಷ್ಟು ಸಲ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕೂಡ ನಮ್ಮ ಜಿಲ್ಲಾ ನಾಯಕರು ಸಹಿತ ಎಲ್ಲರೂ ಹಿರಿಯ ನಾಯಕರೆಲ್ಲ ಈ ಧರ್ಮದಲ್ಲಿ ಕೊಡಬೇಕು, ಈ ಭಾಗದ ಸಂಘಟನೆ ಆಗುತ್ತಂತ ನಮ್ಮೆಲ್ಲರೂ ಪ್ರಮುಖರು. ವಿಶೇಷವಾಗಿ 5 ವಿಧಾನಸಭಾ ಕ್ಷೇತ್ರದ ನಾಯಕರು ಬಸವರಾಜ ದಡಸೂರು ಕೊಡಬೇಕಂತ ಎಲ್ಲರೂ ನಮ್ಮ ಶಿಕ್ಷಕರಿಗೆ ಹೇಳಿದ ಮೇಲೆ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಅದನ್ನು ಗಮನಿಸಿ, ರಾಷ್ಟ್ರ ನಾಯಕರು ಕೂಡ ಅದನ್ನು ಗಮನಿಸಿ, ಮತ್ತು ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಗಮನಿಸಿ ಈ ಜಿಲ್ಲೆಯ ಒಂದು ಮಾಜಿ ಶಾಸಕ, ಒಂದು ಧರ್ಮದ ಒಬ್ಬ ನಾಯಕ ಅಂತೇಳಿ ಗುರುತಿಸಿ ಈ ಭಾಗದ ಸಂಘಟನೆ ಮಾಡಲಿ. ಹಲವಾರು ಹೋರಾಟ ಪಕ್ಷದ ಒಂದು ಸಿಸ್ಟಮ್ನಲ್ಲಿ, ಪಕ್ಷದ ಒಂದು ಸಿದ್ಧಾಂತದಲ್ಲಿ ಕೂಡ ನಾವೆಲ್ಲರೂ ಒಂದು ಹೋರಾಟ ಮಾಡೋಂಥ ಕೆಲಸ ನಾವೆಲ್ಲರೂ ಮಾಡ್ತೇವೆ. ಯಾಕಂದರೆ ಭಾಳಷ್ಟು ಈ ಭಾಗದಲ್ಲಿ ಹಲವಾರು ಕಾರಣದಲ್ಲಿ ಈ ಸರ್ಕಾರ ಮಾಡೋಂಥ ಒಂದು ವ್ಯವಸ್ಥಿತಿಯಲ್ಲಿ ಸರ್ಕಾರ ಈ ಗ್ಯಾರಂಟಿ ಇರ್ಬೋದು, ಹಲವಾರು ನೀರು ಕೊಡ್ತು, ಹಲವಾರು ಸುಳ್ಳಿನಲ್ಲಿ ಸರ್ದಾರ ಆಗ್ಬಿಟ್ಟಲ್ಲ ಈ ಸರ್ಕಾರ. ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಸರ್ಕಾರಗಳು, ಆಲ್ ಇಲಾಖೆ ಮಂತ್ರಿ ಕೂಡ ಬರೀ ಸುಳ್ಳಿನಲ್ಲೇ ಒತ್ತುಗಳಂಥ ಕೆಲಸ ಇಡೀ ಸರ್ಕಾರ ಮಾಡೋದ್ರಲ್ಲಿ ನಮ್ಮ ಜಿಲ್ಲಾ ನಾಯಕರು ಎಲ್ಲರೂ, ನಾವು ಒಬ್ಬರೇ ಅಲ್ಲ, ಜಿಲ್ಲಾ ನಾಯಕರು ಎಲ್ಲರೂ, ತಾಲೂಕಾ ಎಲ್ಲ ಪ್ರಮುಖರು ಕಲಿತು ಈ ಸರ್ಕಾರನ ಮೂಗುಡಿದು ಕೇಳೋಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ. ವಿಶೇಷವಾಗಿ ನಮ್ಮ ಕನಿಗೇರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಬೂತ್ ಮಟ್ಟ ಕಾರ್ಯಕರ್ತರು, ತಾಲೂಕಿನ ಪ್ರಮುಖರಿಗೆ ಕೂಡ ನಾನೆಲ್ಲರಿಗೂ ಕೂಡ ಆ ಕನಕ ಒಳ್ಳೆಯದು ಮಾಡಿ ಆರೋಗ್ಯ ಕೊಡಲಿ, ನನ್ನ ಜೊತೆಗಿದ್ದು ಸಂಘಟನೆ ಮಾಡಲಿ. ಯಾಕಂದರೆ ಅವ್ರ ಮ್ಯಾಗ ಇಟ್ಟಂಥ ಪ್ರೀತಿ ನಾನು ಭಾಳಷ್ಟು ವಿಶೇಷವಾಗಿ ನನ್ನ ಮ್ಯಾಗ ಕೂಡ ನಮ್ಮ ಪ್ರಮುಖ ಆ ಪ್ರೀತಿಯಿಂದ ಇವತ್ತು ನೋಡಿದ ಸಂಭ್ರಮ ಭಾಳ, ಆ ಪ್ರೀತಿ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಆದರೆ ನಮ್ಮ ಕಾರ್ಯಕರ್ತ ಪ್ರೀತಿಯಿಂದ ಸ್ವಾಗತ ಮಾಡೋಕ್ಕೆ ಅವ್ರು ಕೂಡ ನಾನು ಅಭಿನಂದನೆ ಹೇಳ್ತೀನಿ. ಹೆಚ್ಚಿನ ರೀತಿಯಲ್ಲಿ ಮುಂದಿನ ಜಿಲ್ಲೆ ಸಂಘಟನೆ ಇಡೀ ರಾಜ್ಯದ 30 ಜಿಲ್ಲೆಯಲ್ಲಿ, ವಿಶೇಷವಾಗಿ ಕೊಪ್ಪಳ ಅಂದರೆ ರಾಜ್ಯ ನಾಯಕರು ಇಲ್ಲಿ ಹೆಚ್ಚಿನ ಸಂಘಟನೆ ಅಂತ ಗುರುತಿಸಿ ಇನ್ನೂ ಒಂದಿಷ್ಟು ಪ್ರೀತಿಯಿಂದ ನನ್ನ ಜಿಲ್ಲೆಗೆ ಬರೋಂಥ ಕೆಲಸ ನಾನು ಮಾಡ್ತೀನಿ.